ಒಬ್ಬ ಭಕ್ತನ ಹೃದಯದಲ್ಲಿ ತುಂಬಿರುವಂತಹ ಈ ಆಯುಧಗಳೆಂಬುವಂತ ವಾಕ್ಯಗಳನ್ನು ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಯಾರು ಹಂಚಿಕೊಡ್ತಾನೆ ಅಂದ್ರೆ ಈ ಗಡ್ಡ ಸರ್ಪನ ಟೀಮ್ ಇದೆ ಪ್ರೇರೆ, ಈ ಟೀಮ್ಗೆ ಹಂಚಿಕೊಡ್ತಾನಂತೆ ಪ್ರೇರೆ. ಈ ದಿನ ಆ ಸೈತಾನನ ಒಂದು ಕುತಂತ್ರಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಾವುದೋ ಒಂದು ಪಾಠಶಾಲೆ ಇಲ್ಲ ಪ್ರೇರೆ. ಯಾವ್ದಾದ್ರು ಪಾಠಶಾಲೆ ಇದೆ ಅಂತೀರಾ? ಯಾವ ಪಾಠಶಾಲೆನೂ ಇಲ್ಲ. ಯಾವ್ದಾದ್ರು ಒಂದು ಆಶ್ರಮ ಇದೆ ಪ್ರೇರೆ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ? ಈ ಪ್ರಪಂಚ ಈ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಾದ್ರು ಮಾಡಿದಾರೆ ಅಂತೀರಾ? ಏನು ಇಲ್ಲ ಪ್ರೇರೆ. ಆತನು ಗುಪ್ತವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅದ್ ಯಾರಿಗಾದ್ರೂ ಪ್ರಪಂಚದವ್ರು ತಿಳಿದಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪ್ರೇರೆ. ದೇವರ ಮಕ್ಕಳಾದಂತ ನಾವು ಕರೆಯಲ್ಪಡುತ್ತಿರುವಂತ ನಮಗೇನಾದ್ರೂ ದೇವರ ವಾಕ್ಯ ಅರ್ಥ ಆಗಿ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವನ ಜೊತೆ ಹೋರಾಡುವಂತ ಏನಾದ್ರೂ ಬಲ ಹೊಂದಿದ್ದೀವ ಅಂತ ನೋಡುವಾಗ ಪ್ರೇರೆ ಬಹಳ ಕಡಿಮೆ ಜನ, ಬಹಳ ಕಡಿಮೆ. ನೋಡಿ, ಹಂಚಿಕೊಡುವನು ಪ್ರೇರೆ ದಾವಿದನ ಕಾಲದಲ್ಲಿ ದುಷ್ಟರನ್ನು ಆ ಒಂದು ಶತ್ರುಗಳನ್ನು ಸೋಲಿಸಿ ಅವ್ರ ಹತ್ರ ಸುಲ್ಕೊಂಡ್ಬಂದಂತ ಅನೇಕ ಒಂದು ಹಣಗಳನ್ನು, ಆಸ್ತಿಗಳನ್ನು, ಸಂಪತ್ತನ್ನು, ಒಡವೆಗಳನ್ನು ಹಂಚಿ